ಬಾವನಸವದತ್ತಿ ಗ್ರಾಮದಲ್ಲಿ 23ನೇ ತೀರ್ಥಂಕರ ಪಾರ್ಶ್ವನಾಥ ಭಗವಾನರ ಜನ್ಮ ಕಲ್ಯಾಣೋತ್ಸವ ಸಂಭ್ರಮದಿಂದ ಸಂಪನ್ನ. ರಾಯಬಾಗ್ ತಾಲೂಕಿನ ಬಾವನಸವದತ್ತಿ ಗ್ರಾಮದ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರ ದಿಗಂಬರ ಜೈನ ಬಸತಿಯಲ್ಲಿ ಇಂದು ಪಾರ್ಶ್ವನಾಥ ತೀರ್ಥಂಕರರ ಜನ್ಮ ಕಲ್ಯಾಣೋತ್ಸವ ಸಂಭ್ರಮದಿಂದ ಸಂಪನ್ನಗೊಂಡಿತು. ಬೆಳಗ್ಗೆ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಮಹಿಳೆಯರು ತೀರ್ಥಂಕರರ ಮೂರ್ತಿಯನ್ನು ತೊಟ್ಟಿಲಿಗೆ ಹಾಕಿ ಜೋಗುಳ ಪದಗಳನ್ನು ಹಾಡಿದರು. ಅರ್ಚಕರಾದ ಬಾಹುಬಲಿ ಉಪಾಧ್ಯಾಯವರು ಜನ್ಮ ಕಲ್ಯಾಣೋತ್ಸವವನ್ನು ವಿಧಿವಿಧಾನಗಳ ಮೂಲಕ ನೆರವೇರಿಸಿ ಮಾತನಾಡುತ್ತಾ, ವಾರಣಾಸಿಯಲ್ಲಿ ಅಶ್ವಸೇನ ಹಾಗೂ ಬ್ರಾಹ್ಮಿಲಾ ಉರ್ಫ್ ವಾಮಾದೇವಿ ದಂಪತಿಗೆ ಜನಿಸಿದ ಪಾರ್ಶ್ವನಾಥ 23ನೇ ತೀರ್ಥಂಕರರು. ಇವರ ಲಾಂಛನ ಸರ್ಪ, ಯಕ್ಷಧರಣೇಂದ್ರ, ಯಕ್ಷಿಣಿ ಪದ್ಮಾವತಿ. ಇವರು ಬನಾರಸದಲ್ಲಿ ದೀಕ್ಷೆ ಪಡೆದು ಜೈನ ಧರ್ಮದ ಮೂಲ ತತ್ವವಾದ ಅಹಿಂಸಾ ಪರಮೋ ಧರ್ಮದ ಕುರಿತು ಜಗತ್ತಿಗೆ ಸಾರಿದರು. ತ್ಯಾಗ ಹಾಗೂ ಅಜನ್ಮ ಬ್ರಹ್ಮಚರ್ಯದಿಂದ ಸಮ್ಯಕ್ ಜ್ಞಾನದ ಪ್ರಾಪ್ತಿ ಎಂದು ತಿಳಿಸಿದರು. ಅವರಿಗೆ ಸಂವೇದ ಶಿಖರ್ಜಿಯಲ್ಲಿ ಶ್ರಾವಣ ಶುದ್ಧ ದಶಮಿ ಎಂದು ಮೋಕ್ಷ ಪ್ರಾಪ್ತಿಯಾಯಿತು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಜೈನ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಬಾವನಸವದತ್ತಿಯಿಂದ ಸಂತೋಷ್ ಗಿರಿ.